ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3/8/25. ಮುರಳಿ ಒರಿಜಿನಲ್ ಡೇಟ್ 28/3/6. ಮುರಳಿ ಟೈಟಲ್ ಇದೆ, ವಿಶ್ವ की आत्माओं को दुखों से छुड़ाने के लिए मनसा सेवा को बढ़ाओ, संपन्न और ಸಂಪೂರ್ಣ ಬನೋ. ವಿಶ್ವದ ಆತ್ಮರಿಗೆ ದುಃಖಗಳಿಂದ ಮುಕ್ತ ಮಾಡಲು ಮನ್ಸಾ ಸೇವೆಯನ್ನು ಹೆಚ್ಚಿಸಿಕೊಳ್ಳಿರಿ, ಸಂಪನ್ನ ಹಾಗೂ ಸಂಪೂರ್ಣರೂ ಆಗಿರಿ. ಬಾಬಾ ಇವತ್ತು ವಿಶೇಷವಾಗಿ ಮನ್ಸಾ ಸೇವೆ ಕಡೆಗೆ ಗಮನ ಕೊಡಿಸ್ತಾ ಇದ್ದಾರೆ. ವಿಶ್ವದ ಎಲ್ಲ ಆತ್ಮಗಳಿಗೆ ಅವರ ಒಂದು ದುಃಖದಿಂದ, ಅರ್ಥಾತ್ ದುಃಖದ ಮೂಲ ಕಾರಣನೇ ದೇಹಭಾನ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆತ್ಮರನ್ನು ಅವರ ಮೂಲ ಸ್ಥಿತಿಗೆ, ಆತ್ಮಿಕ ಸ್ಥಿತಿಗೆ ಕರ್ಕೊಂಡು ಬರಬೇಕು ಅಂದರೆ ಮೊದಲು ನೀವು ನಿಮ್ಮ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಅವರೊಳಗಿರುವಂಥ ಗುಪ್ತ ಆತ್ಮನನ್ನು ನೋಡಿದಾಗ ಆ ಆತ್ಮರು ತಮ್ಮ ದುಃಖದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ. ಕೇವಲ ಸಂದೇಶ ಕೊಡ್ತೀನಿ ಅಂತಂದ್ರಿಲ್ಲ, ನಿಜವಾದ ಮನ್ಸಾ ಸೇವಾ ಅಂತಂದರೆ ಬಾಬಾರ ಜೊತೆ ಕಂಬೈಂಡ್ ಆಗಿ ಪರಂ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆದಾಗಲೇ ಶಾಂತಿಯ ವೈಬ್ರೇಷನ್ ಅನ್ಯ ಆತ್ಮರ ಒಂದು ದೇಹಭಾನದಿಂದ ಅವರ ದುಃಖ ಬಂಧನದಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಸಂಪನ್ನಾಗ್ರಿ, ಸಂಪೂರ್ಣ ಆಗ್ರಿ ಅಂತಾರೆ ಬಾಬಾ. ಸಂಪನ್ನ ಅಂದರೆ ಯಾವ ತಮ್ಮ ಅನಾದಿ ಆದಿ ಸಂಪನ್ನ ಹಾಗೂ ಸಂಪೂರ್ಣ ಸ್ಟೇಜ್ ಇದೆ ಅದನ್ನು ಸ್ಮೃತಿಯಲ್ಲಿ ತಗೊಂಡು ಬನ್ನಿರಿ. ಸ್ಮೃತಿಯಲ್ಲಿ ತಂದು ಸಂಪೂರ್ಣ ಇಮರ್ಜ್ ರೂಪದಲ್ಲಿ ಇರಲಿ. ಸದಾ ಸ್ವರೂಪದಲ್ಲಿ ಇದ್ರಿ ಅಂತಂದರೆ ನಿರಂತರ ನೀವು ನಿಮ್ಮ ಮೂಲಕ ಮನ್ಸಾ ಸೇವಾ ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಸಂಪೂರ್ಣ ಆಗುವುದಂದರೆ ಸಂಪೂರ್ಣ ಆತ್ಮ ಸ್ಥಿತಿಯಲ್ಲಿ ಬರೋದು. ಅಂದರೆ ಏನು ಆತ್ಮನ ಅನಾದಿ ಸತ್ಯ ಸ್ವರೂಪ ಇದೆ ಅಥವಾ ಆದಿಯ ಸತ್ಯ ಸ್ವರೂಪ ಇದೆ, ಆ ಸ್ವರೂಪದಲ್ಲಿ ಮರಳಿದ್ರಿ ಅಂತಂದ್ರೆ ಆಗ ಸಂಪೂರ್ಣರಾಗ್ತೀರಿ. ಇದರಿಂದ ತಾವು ಸದಾ ಬಾಬನ ಜೊತೆ ಕಂಬೈಂಡ್ ಇರಲಿಕ್ಕೆ ಸಾಧ್ಯ ಇದೆ. ಆ ಕಂಬೈಂಡ್ ಸ್ವರೂಪದಿಂದ ಆಟೋಮೆಟಿಕ್ಕಾಗಿ ತಮ್ಮ ಮನಸ್ಸಿನ ಮೂಲಕ ಶುದ್ಧ ಶುಭ ಭಾವನೆಯ ಮೂಲಕ ವಿಶ್ವದ ಆತ್ಮಗಳ ದುಃಖ ದೂರ ಆಗ್ತದೆ. ಈ ಒಂದು ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿ, ಆಜ್ ಸರ್ವ ಖಜಾನೋं के मालिक बाप दादा अपने चारों ओर के सर्व खजाने संपन्न बच्चों को देख रहे हैं. बाप दादा ने हर एक बच्चे को सर्व खजानों का मालिक बनाया. ಇವತ್ತು ಸರ್ವ ಖಜಾನೆಗಳಿಗೆ ಮಾಲೀಕಾಗಿರುವಂತಹ ಬಾಪ್ ದಾದಾ ತನ್ನ ಎಲ್ಲ ಸರ್ವ ಖಜಾನೆಗಳಿಂದ ಸಂಪನ್ನಾಗಿರುವ ಮಕ್ಕಳನ್ನು ನೋಡ್ತಿದ್ದಾರೆ. ಅರ್ಥಾತ್ ನಿರಾಕಾರಿ ಬಾಬಾ ಅನಾದಿ ರೂಪದಲ್ಲಿ ನಿರಾಕಾರಾಗಿರುವ ಸಂಪನ್ನಾಗಿರುವಂತಹ ಆ ಒಂದು ಮೂಲ ಆತ್ಮಿಕ ಸ್ವರೂಪದಲ್ಲಿ ಶಿವಬಾಬಾ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಮತ್ತು ಬಾಪ್ ದಾದಾ ಪ್ರತಿಯೊಬ್ಬ ಮಕ್ಕಳಿಗೆ ಸರ್ವ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಏಕ್ ಹಿ ದೇನೆ ವಾಲಾ ಅವ್ರ ಸರ್ವಕೋ ಏಕ್ ಜೈಸೆ ಸರ್ವ ಖಜಾನೆ ದಿಯೇ ಹೇ. ಕೊಡುವಂಥವ್ರು ಒಬ್ಬರೇ ಅದಾರ, ಎಲ್ಲರಿಗೂ ಒಂದೇ ಸಮಾನ ಖಜಾನೆಯನ್ನು ಕೊಟ್ಟಿದ್ದಾರೆ. ಕಿಸ್ಕೋ ಕಮ್ ಕಿಸ್ಕೋ ಜಾದಾ ನಹಿ ದಿಯೇ ಹೇ ಕ್ಯೂ. ಯಾರಿಗೋ ಹೆಚ್ಚು ಯಾರಿಗೋ ಕಡಿಮೆ ಕೊಟ್ಟಿಲ್ಲ ಬಾಬಾ. ಅಂದರೆ ಶರೀರದ ರೂಪದಲ್ಲಿ ಕ್ಯಾರೆಕ್ಟರ್ನ ಜೀವನ ಇದೆ, ಇದರಲ್ಲಿ ಹೆಚ್ಚು ಕಡಿಮೆ ಯಾಕಿದೆ ಅಂದರೆ ವಿತ್ ವೆರೈಟಿ ವಿಶ್ವ ನಾಟಕ ಇರೋದ್ರಿಂದ ಡ್ರಾಮಾ ಅನುಸಾರ ಪ್ರತಿಯೊಬ್ಬರ ಪಾತ್ರ ವಿಭಿನ್ನ ಇದೆ. ಆದರೆ ಆತ್ಮಿಕ ರೂಪದಲ್ಲಿ ಯಾವ ಸುಖ, ಶಾಂತಿ, ಪವಿತ್ರತಾ, ಶಕ್ತಿ ಬಾಬಾ ಮಕ್ಕಳಿಗೆ ಖಜಾನೆ ತುಂಬಿದಾರೋ ಅದು ಎಲ್ಲರಿಗೂ ಸಮಾನ ಇದೆ ಅಂತಾರೆ. ಯಾರ್ದು ಹೆಚ್ಚು ಕಡಿಮೆ ಅನ್ನುವಂಥದ್ದು ಇಲ್ಲ. जिन्होंने जितना भी धारणा किया है उन्होंने चेहरे से नयनों से ಖಜಾನೋं का ನಶಾ ಸ್ಪಷ್ಟ ದಿಖಾಯಿ ದೇತಾ ಹೇ. ಯಾರು ಎಷ್ಟು ತಂದೆ ಕೊಟ್ಟಿರುವ ಖಜಾನೆಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ, ಅವುಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಅವರ ಮುಖದಿಂದ ಅವರ ನಯನಗಳಿಂದ ಆ ಖಜಾನೆಗಳು ನಶೆಯ ರೂಪದಲ್ಲಿ ಸ್ಪಷ್ಟವಾಗಿ ಕಾಣ್ತಿವೆ. ಖಜಾನೋ ಸೆ ಭರ್ಪೂರ್ ಆತ್ಮ ಚೇಹರೋ ಸೆ ನಯನೋ ಸೆ ಭರ್ಪೂರ್ ದಿಖಾಯಿ ದೇತಿ ಹೇ. ಖಜಾನೆಯಿಂದ ಭರ್ಪೂರಾಗಿರುವಂಥ ಆತ್ಮರು ನಯನಗಳಿಂದ ಮತ್ತು ಚೆಹರ ಮುಖದಿಂದ ಸಂಪನ್ನ
ಭರ್ಪೂರಾಗಿರುವ ಅನುಭವವನ್ನು ಮಾಡ್ತಾರೆ, ಅಂದರೆ ಕಾಣಿಸ್ತದೆ ಅವ್ರ ಮುಖದಲ್ಲಿ. जैसे स्थूल खजाना प्राप्त करने वाले आत्मा के चलन से चेहरे से मालूम पड़ता है ना. ಹೇಗೆ ಸ್ಥೂಲ ಖಜಾನೆಯಿಂದ ಸಂಪನ್ನ, ಧನ ಸಂಪತ್ತು ವೈಭವಗಳಿಂದ ಯಾರು ಸಂಪನ್ನ ಇರ್ತಾರೆ ಲೌಕಿಕ ಜಗತ್ತಿನೊಳಗೆ, ಅವ್ರದ್ದು ಒಂದು ಚಲನೆ, ಅವ್ರ ಒಂದು ಮುಖ ಬೇರೆಯೇ ಇರ್ತದಂತಾರೆ ಬಾಬಾ. ಬಹಳ ನಶಾ ಉಳ್ಳದಿರ್ತದೆ. ತೋ ಯಹ ವಿನಾಶಿ ಖಜಾನೋ ಕ ನಶಾ ಖುಷಿ ಸ್ಪಷ್ಟ ದಿಖಾಯಿ ದೇತಿ ಹೇ. ಈ ಅವಿನಾಶಿ ಖಜಾನೆಗಳ ನಶಾ ಖುಷಿ ಸ್ಪಷ್ಟವಾಗಿ ಕಾಣ್ತದೆ. ಸಂಪನ್ನತಾ ಕಾ ಫಕೂರ್ ಬೇಫಿಕರ್ ಭಾಷಾ ಬನಾ ದೇತಾ. ನಿಮ್ಮ ಸಂಪನ್ನತೆಯ ನಶೆಯು ನಿಶ್ಚಿಂತ ಬಾದಶಾಹಿಗಳನ್ನಾಗಿ ಮಾಡ್ತದೆ ಅಂತ. ಅಂದರೆ ಬಾದಶಾಹ ಒಂದು ರಾಜ, ಸ್ವರಾಜ್ಯ ಅಧಿಕಾರಿನೂ ಇದ್ದೀವಿ, ಅದು ನಿಶ್ಚಿಂತ ರಾಜ. ದ್ವಾಪರದ ಯಾವ ರಾಜರು ನಿಶ್ಚಿಂತ ಇರಲಿಲ್ಲ, ಆದರೆ ಸಂಗಮ ಯುಗದಲ್ಲಿ ನಾವು ಆತ್ಮ ರಾಜರು ನಿಶ್ಚಿಂತಿರ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ನನಗೆ ಈ ನಾಲೆಜ್ ಸಿಕ್ಕಿದೆ ಬಾಬಾರವರ ಮೂಲಕ ಕಿ ಸ್ಥೂಲ ರೂಪದಲ್ಲಿ ಏನೆಲ್ಲ ಇದೆ ಡ್ರಾಮಾ ಅನುಸಾರ ಸಿಕ್ಕಿದೆ, ಹೋಗ್ತಾ ಇರ್ತದೆ, ಇದು ವಿನಾಶ ಆಗುವಂಥದ್ದಾಗಿದೆ. ಆದರೆ ನನಗೆ ಮೂಲ ರೂಪದಲ್ಲಿ ಎಂದಿಗೂ ವಿನಾಶ ಆಗಲಾರ್ದಂಥ ನಾನು ಆತ್ಮ ಇದ್ದೀನಿ. ನನ್ನ ಹತ್ರ ಇರುವ ಎಲ್ಲ ಖಜಾನೆಗಳು ಅವಿನಾಶಿ ಇರೋದರಿಂದ ನನಗೆ ಯಾವುದ್ರದ್ದು ಚಿಂತೆ ಏನಿದೆ, ಯಾವುದ್ರದ್ದು ಚಿಂತೆ ಇಲ್ಲ. ಏನು ಇರಬೇಕು ಅದರಿಂದ ನಾನು ಆತ್ಮ ಅವಿನಾಶಿ ಸಂಪನ್ನಿದ್ದೀನಿ. ಆ ಸಂಪನ್ನತೆ ಇರೋದರಿಂದ ನನಗೆ ಯಾವುದೇ ಆತ್ಮನಿಗೆ ಯಾವುದೇ ರೀತಿಯ ಬಾಹ್ಯ ಜಗತ್ತಿನ ಆಗುವ ಹೋಗುವ ಕಳ್ಕೊಳ್ಳುವಂಥ ಭಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಇದೇ ಒಂದು ಜೀವನದಲ್ಲಿ ಬೇಫಿಕರ್ ಬಾದಶಾ ಇದ್ದೀರಿ. ಜಹಾ ಈಶ್ವರ್ಯ ಫಕೂರೆ ವಹಾ ಫಿಕರ್ ಹೋ ನಹಿ ಸಕ್ತಾ. ಇಲ್ಲಿ ಈಶ್ವರ್ಯ ನಸ ಇದೆ, ಅಲ್ಲಿ ಯಾವ ಚಿಂತೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಂದರೆ ಯಾವ ಆತ್ಮನಿಗೆ ಈ ನಿಶ್ಚಯ ಆಗಿದೆ ಇದು ಡ್ರಾಮಾ. ಒಬ್ಬ ಆ್ಯಕ್ಟರ್ ಫಿಲ್ಮ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ನ ಅಂತಂದ್ರೆ ತಿಳ್ಕೊಡ್ರಿ, ಭಾಳ ಪ್ರಸಿದ್ಧ ಧನವಂತ ಹೀರೋ ಅವನು ಆ್ಯಕ್ಟಿಂಗ್ ಮಾಡ್ತಾನೆ. ತನ್ನ ಒಂದು ಪಾತ್ರದೊಳಗೆ ರೋಲೊಳಗೆ ಬಹಳಷ್ಟು ಕಳ್ಕೊಳ್ಳುವಂಥದ್ದು. ಆದರೆ ಒಳಗಲಿಂದ ಅವನು ಬಹಳ ಸಂತುಷ್ಟ ಇರ್ತಾನೆ, ನಿಶ್ಚಿಂತ ಇರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿದೆ ನಾ ಏನೇ ಕಳ್ಕೊತಾ ಇದ್ರು ಸಿನಿಮಾದೊಳಗೆ ಅಂತ, ನಾನಂತೂ ಸಂಪನ್ನ ಇದ್ದೀನಿ. ಹಾಗೆ ಯಾರು ಭರ್ಪೂರ್ ನಾಲೇಜಿಂದ, ಭರ್ಪೂರ್ ಶಕ್ತಿಗಳಿಂದ, ಗುಣಗಳಿಂದ ಭರ್ಪೂರಿದ್ದಾರೆ, ಅವರಿಗೆಂದೂ ಈ ಲೌಕಿಕ ಜಗತ್ತಿನಲ್ಲಿ ನಾಟಕದಲ್ಲಿ ಕಳ್ಕೊಳ್ಳುವ, ಆಗುವ, ಹೋಗುವ, ಬರುವ ವಿಷಯಗಳ ಬಗ್ಗೆ ಎಂದಿಗೂ ಅವರು ಚಿಂತೆ ಮಾಡೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಶ್ವರ್ಯ ನಶೆ ಉಳ್ಳಂತಹ ಆತ್ಮರಿಗೆ ಚಿಂತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಬೇಫಿಕರ್ ಬಾದಶಾಹ ಬೇಗಂಪುರ್ಗೆ ಭಾಷಾ ಬಂಜಾತೆ. तो आप सभी ईश्वरीय संपन्नता के ಖಜಾನೆ ವಾಲೆ ಬೇಫಿಕರ್ ಭಾಷಾ ಹೋನಾ. ಬೇಗಂಪುರ ಅಂದರೆ ಯಾರಿಗೆ ಬೇಗಂಪುರ? ಬೇಗಂಪುರ ಯಾವುದು? ಮನಸ್ಸಿಗೆ ಆತ್ಮನ ಮೂಲ ಸ್ಥಿತಿಯೇ ಬೇಗಂಪುರ. ಬೇಗಂ ಚಿಂತೆ ಇಲ್ಲದ ಸಾಮ್ರಾಜ್ಯ. ಆತ್ಮದ ಒಂದು ಮೂಲ ಸ್ಥಿತಿ ಚಿಂತೆ ಇಲ್ಲದ ಸಾಮ್ರಾಜ್ಯ. ಈ ಚಿಂತೆ ಮಾಡೋದು ಮನಸ್ಸು. ಈ ಮನಸ್ಸಿಗೆ ಯಾವಾಗ ಮೂಲ ನೆಲೆ ಸಿಗ್ತದೋ ಅಥವಾ ಸತ್ಯದ ಅರಿವು ಮಾಡಿಸ್ಲಾಗ್ತದೋ ಈ ಮನಸ್ಸು ವಾಪಸ್ ಮನೆಗೆ ಬರ್ತದೆ, ಸಾಮ್ರಾಜ್ಯದಲ್ಲಿ ಮರಳಿ ಬರ್ತದೆ. ಆಗ ಬೇಗಂಪುರ್ ಅರ್ಥಾತ್ ಈ ಒಂದು ಆತ್ಮೀಯ ಸ್ಥಿತಿಯ ಲೋಕದೊಳಗೆ ಮನಸ್ಸು ನಿಶ್ಚಿಂತ ಆಗಿಬಿಡ್ತದೆ. तो आप सभी ईश्वरीय संपन्नता के ಖಜಾನೆ ವಾಲೆ ಬೇಫಿಕರ್ ಭಾಷಾ ಹೋನಾ. ನೀವೆಲ್ಲರೂ ಈಶ್ವರಿ ಸಂಪನ್ನತೆ ಉಳ್ಳಂತಹ ನಿಶ್ಚಿಂತ ಬಾದಶಾಹಿಗಳಾಗಿದ್ದೀರಲ್ಲ. ಬೇಗಂಪುರ್ ಬಾದಶಾ ಹೋ ಕ್ಯೂಂಕಿ ಫಿಕರ್ ಹೇ ಕ್ಯಾ. ನಿಮಗೇನು ಚಿಂತೆ ಇದೆ? ನಿಮಗೆ ಯಾವ ರೀತಿಯ ಚಿಂತೆಯೇ ಇಲ್ಲಂತಾರೆ ಬಾಬಾ. ಯಾಕಂದರೆ ಯಾವಾಗ ನಾವು ಇದು ನಾಟಕ ರಿಯಲ್ ಅಂತ ತಿಳ್ಕೊತೀವಿ, ನನಗೆ ಸಿಕ್ಕಿರುವಂಥ ರೋಲ್ಗಳು, ಆತ್ಮನಿಗೆ ಸಿಕ್ಕ ರೋಲ್ ಏನು ಅಕ್ಕೋರಾಗೋದಿದೆ, ಪಿತಾ, ಪತಿ, ಪತ್ನಿ, ಮದರ್ ಏನಾಗೋದಿದೆ, ಇದು ರಿಯಲ್ ಅಂತ ತಿಳ್ಕೊಂಬಿಟ್ಟೆ, ಇದು ನಾಟಕ ಅಂತ ತಿಳಿಲಿಲ್ಲ ಅಂದರೆ ಇಲ್ಲಿ ಆಗು ಹೋಗುಗಳಿಗೆ ಚಿಂತೆ ಅವಶ್ಯ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬೇಗಂಪುರದ ಭಾಷಾ ಯಾರಾಗಕ್ಕೆ ಸಾಧ್ಯ ಅಂತಂದರೆ ಯಾರು ನಾಲೆಜ್ಫುಲ್ ಅದಾರ, ಯಾರು ಸಂಪನ್ನತೆ ಅನುಭವ ಮಾಡ್ತಾರೋ, ನಾ ಆತ್ಮ ಅನಾದಿ ಮತ್ತು ಅವಿನಾಶಿ ಇದ್ದೀನಿ, ನಂದು ಏನೂ ನನ್ನ ಸತ್ಯ ಬದಲಾಗಕ್ಕೆ ಸಾಧ್ಯ ಇಲ್ಲ, ನನ್ನ ಸತ್ಯದಲ್ಲಿ ಯಾವ ಕೊರತೆ ಆಗಕ್ಕೆ ಸಾಧ್ಯ ಇಲ್ಲ, ನನ್ನ ಅಖಂಡತೆಯಲ್ಲಿ ಕಮ್ಮಿ ಬೀಳಕ್ಕೆ ಸಾಧ್ಯ ಇಲ್ಲ, ಖಂಡಿತ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಸತ್ಯದ ನಾಲೇಜ್ ಅರಿವಾಗ್ತದೋ
ಆಗ ಯಾವ ಚಿಂತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಯಾವಾಗ ನಾವು ಕ್ಯಾರೆಕ್ಟರ್ ಅಂತ ತಿಳ್ಕೊಂಡಿದ್ವಿ, ದೇಹ ಅಂತ ತಿಳ್ಕೊಂಡಿದ್ವಿ, ಆಗ ಚಿಂತೆ ಆಗ್ತಿತ್ತು ಎಲ್ಲಿ ದೇಹಕ್ಕೆ ಏನಾರೇ ಆಗಿತ್ತು, ಅರ್ಥಾತ್ ನನಗೇನಾರೇ ಆಗಿತ್ತು, ನನ್ನ ವಸ್ತು ಹೋಗಿತ್ತು, ನನ್ನವರಿಗೆ ಏನರೇ ಆಗಿತ್ತು ಅಂತ. ಈಗ ನಾಲೆಜ್ ಸ್ಪಷ್ಟ ಇದೆ, ಅದಕ್ಕಾಗಿ ಬೇಗಂಪುರದ ಬಾದಶಾಹ ಆಗಿದ್ದೀರಿ ಅಂತಾರೆ ಬಾಬಾ. ಯಾರು ಬೇಗಂಪುರದ ಅಂದರೆ ಚಿಂತೆ ಇಲ್ಲದ ನಿಶ್ಚಿಂತ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ದಾರೋ ಅಂಥವರ ಹೃದಯದಲ್ಲಿ ಬಾಬಾ ಸದಾ ಹೃದಯದಲ್ಲಿ ಇರ್ತಾರೆ. ಇಂತಹ ನಶಾ ನಿಮಗಿದೆ ಏನೋ, ದಿಲ್ ತಖ್ತ್ ನಶೀನ್ ಹೇ ಉಸ್ಕೆ ಸಂಕಲ್ಪ ತೋ ಕ್ಯಾ ಸ್ವಪ್ನ ಮೇ ಭಿ ದುಃಖ ಕಿ ಲಹರ್ लैस भी नहीं आ सकती, उनमें क्यों सर्व खजानों से भरपूर है ना, ಭರ್ಪೂರ್ ಚೀಸ್ ಹೋತಿ ಹೇ ಉಸ್ಮೆ ಹಲ್ಚಲ್ ನಹಿ ಹೋತಿ. ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರೆ. ಯಾವ ಆತ್ಮ ರಿಯಲ್ ತನ್ನ ಅನಾದಿ ಆದಿ ಭರ್ಪೂರ್ ಸತ್ಯ ಸಂಪನ್ನ ಸ್ವರೂಪದಲ್ಲಿ ಅನುಭವ ಮಾಡ್ತಾರೋ ಅಂಥವ್ರ ಸ್ಥಿತಿ ಯಾವುದೇ ಕಾರಣಕ್ಕೆ, ಅವ್ರ ಹತ್ರ ದುಃಖ ಯಾವುದೇ ಕಾರಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. तो चारों ओर के बच्चों की संपन्नता देख रहे थे. ಬಾಬಾ ಎಲ್ಲ ಕಡೆಯಲ್ಲಿರುವ ಮಕ್ಕಳ ಒಂದು ಸಂಪನ್ನತೆಯನ್ನು ನೋಡಿ ಚೆಕಿಂಗ್ ಮಾಡಿದರು. ಖಜಾನೋ ತೋ ಅಖೂಟ್ ಮಿಲಾ, ಲೇಕಿನ್ ಜೋ ಮಿಲಾ ಉಸ್ ಖಜಾನೆ ಕೋ ಕಾರ್ಯ ಮೇ लगाते ख़त्म किया और या मिले हुए खजाने को कार्य में भी लगाया और बढ़ाया भी. ಬಾಬಾ ಕೇಳ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ, ಏನು ಸಿಕ್ಕಿದೆ ಅಷ್ಟರಾಗ ಖುಷಿದ್ದೀರಿ, ಅಥವಾ ಸಿಕ್ಕಿದ್ದನ್ನು ನಿಮಗೆ ಖರ್ಚು ಮಾಡ್ಕೊಂಡು ಖತಮ್ ಮಾಡ್ಕೊಂಡ್ರೇನು, ಇಲ್ಲ ಕಾರ್ಯದಲ್ಲಿ ತೊಡಗಿಸಿ ಅದನ್ನು ಹೆಚ್ಚಿಸ್ಕೊಂಡ್ರೇನು ಅಂತ ಬಾಬಾ ನೋಡ್ತಿದ್ದಾರೆ ಮತ್ತು ಮಕ್ಕಳಿಗೆ ಕೇಳ್ತಿದ್ದಾರೆ. ಖಜಾನಾ ಭವಿಷ್ಯ ಮೇ ಸಾತ್ ಜಾಯೇಗಾ. ಬಾಬಾ ಹೇಳ್ತಾರೆ, ನೀವು ತುಂಬಿಕೊಂಡಿದ್ರಿ ಅಂತಂದರೆ ನಿಮ್ಮ ಜೊತೆಯಲ್ಲಿ ಬರ್ತದೆ. ಯಾಕೆ ಈ ಖಜಾನಿಗಳು ನಿಮ್ಮ ಜೊತೆಯಲ್ಲಿ ಬರುವಂಥವೇ. ಬಾಬಾ ಹೇಳ್ತಾರೆ, ಸೇವೆಯಂತೂ ಎಲ್ಲ ಮಕ್ಕಳು ಮಾಡ್ತಾ ಇದ್ದೀರಿ, ಆದರೆ ಸೇವೆಯ ಮಾರ್ಕ್ಸ್ 100% ಇದೆ. ಮನಸ ವಾಚ ಕರ್ಮಣ ಪ್ರತಿಯೊಂದರಲ್ಲೂ 100% ಇದೆ. ಆದರೆ ಸೇವೆಯ ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಬಾಬಾ ಹೇಳ್ತಾರೆ ಹೆಚ್ಚು ಕಡಿಮೆ ಇದೆ. ಸೇವಾ ಸಫಲ ಆಗಿದೆ, ಸೇವಾದ 100 ಮಾರ್ಕ್ಸ್ ಸಿಕ್ಕಿದೆ ಅಂತ ಹೆಂಗೆ ಗೊತ್ತಾಗೋದು ಅಂತಂದರೆ, ಸ್ವಯಂ ಸಂತುಷ್ಟತೆ ಮತ್ತು ಅನ್ಯರೂ ಕೂಡ ಸಂತುಷ್ಟಾಗಿರ್ತಾರೆ. ಇದಕ್ಕೆ ಹೇಳಲಾಗ್ತದೆ ಸೇವಾದಲ್ಲಿ ಪೂರ್ಣ ಮಾರ್ಕ್ಸ್. यथार्थ सेवा की विधि पहले भी बताई है. 3 बातें विधि पूर्वक है तो जमा है, वह सुनाया. एक निमित्त भाव, दूसरा निर्माण भावना, तीसरा निर्मल स्वभाव निर्मल वाणी. ಬಾಬಾ ಸೇವೆಯ 3 ವಿಧಿಗಳನ್ನು ಹೇಳಿದ್ದಾರೆ. ಸೇವಾ ಮಾಡಬೇಕಂದ್ರೆ ಇವು 3 ವಿಧಿಗಳನ್ನು ಅನುಸರಿಸಿಕೊಂಡೇ ಮಾಡಬೇಕಾಗಿದೆ. ಅದರಲ್ಲಿ 1ನೇದು ನಿಮಿತ್ಯ ಭಾವ, 2ನೇದು ನಿರ್ಮಾಣ ಭಾವನಾ, 3ನೇದು ನಿರ್ಮಲ್ ಸ್ವಭಾವ ನಿರ್ಮಲ ವಾಣಿ. भाव भावना स्वभाव बोल, अगर यह 3 बातों से एक बात भी कम है, एक है दो नहीं, दो है एक नहीं, तो कमजोरी जमा की परसेंटेज कम कर देती है. ಬಾಬಾ ಅಂತರ ನಿರ್ಮಲ ವಾಣಿ ಮತ್ತು ನಿಮಿತ್ಯ ಭಾವ, ದೂಸರಾ ನಿರ್ಮಾಣ ಭಾವನಾ. ಅಂದರೆ ನಿಮಿತ್ಯ ಭಾವ ಅಂದರೆ ನಾ ಆತ್ಮ ಡೈರೆಕ್ಟ್ ಪರಮಧಾಮದಿಂದ ಬಂದಿದ್ದೀನಿ, ನಂದು ಅನ್ನುವಂಥದ್ದೇನೂ ಇಲ್ಲ ಈ ನಾಟಕದಲ್ಲಿ. ದೇಹ ಸಹಿತ ಸಂಕಲ್ಪ ಸಹಿತ ಭಾವನಾ ಸಹಿತ ಡ್ರಾಮಾ ಕೊಟ್ಟಿದೆ. ಅಂದರೆ ಇದು ಎಲ್ಲದಕ್ಕೂ ಕೇವಲ ನಾನು ನಿಮಿತ್ತಿದ್ದೀನಿ. ಈ ನಿಮಿತ್ಯ ಭಾವ ನಿರ್ಮಾಣ ಭಾವ ಯಾವುದೇ ಮಾನ, ಆತ್ಮ ಮಾನದಿಂದ ಪರ ಇದೆ, ತನ್ನ ಮೂಲ ಶಾನೊಳಗಿದೆ ಆತ್ಮ. ಬಾಕಿ ನಾವು ಮಾನ ಬಯಸೋದು ಕ್ಯಾರೆಕ್ಟರ್ ಕಾನ್ಷಿಯಸಲ್ಲಿದ್ದು ಮಾನ ಬಯಸ್ತೀರಿ ಅಂತಂದ್ರೆ ಅದು ಸೇವಾದ ವಿಧಿಯಲ್ಲ. ಅದಕ್ಕೆ ನಿರ್ಮಾಣ ಚಿತ್ತರಾಗಿರಬೇಕು. 3ನೇದು ನಿರ್ಮಲ ವಾಣಿ ಮತ್ತು ನಿರ್ಮಲ ಸ್ವಭಾವ, ಸ್ವಚ್ಛ ಸ್ವಭಾವ. ಭಾವ ಭಾವನಾ ಸ್ವಭಾವ ಮಾತು, ಒಂದು ವೇಳೆ ಇವು 3ರಲ್ಲಿ ಒಂದು ಕಮ್ಮಿ ಇದ್ದರೂ ಕೂಡ ಪೂರ್ಣ ಜಮಾ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ತೋ 4 ही ಸಬ್ಜೆಕ್ಟ್ ಮೇ ಅಪ್ನೆ ಕೋ ಚೆಕ್ ಕರೋ. 4 ವಿಷಯಗಳಲ್ಲಿ ತಮ್ಮನ್ನು ಚೆಕ್ ಮಾಡಿಕೊಡ್ರಿ. ಎಲ್ಲ ಪ್ರಮಾಣದಲ್ಲಿ ನಾನು ಎಲ್ಲ ವಿಧಿಗಳನ್ನು ಅನುಸರಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದೇನೇನಂತ ನಿಮಗೆ ನೀವು ನೋಡಿಕೊಡ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳದ್ದು ನಾವು ಸೇವಾ ಬಹಳಷ್ಟು ಮಾಡಿದ್ದೀವಿ ಅಂತ ಅರ್ಪಣೆ ಮಾಡ್ತಾರೆ, ಆದರೆ ಸೇವಾದ ಒಂದು ಜಮಾ ಖಾತೆ ಏನಿದೆ ಅದು ಬಹಳಷ್ಟು ಕಮ್ಮಿದೆ. ಯಾಕೆ ಅಂದರೆ ಭಾವನಾ ಆ ಪ್ರಮಾಣ ಇಲ್ಲದೇ ಇರೋದರಿಂದ. ಹರ್ ಖಜಾನೆ ಕೋ ಚೆಕ್ ಕರೋ. ज्ञान का खजाना अर्थात
जो भी संकल्प कर्म किया वह नॉलेजफुल होकर के किया. ಪ್ರತಿಯೊಂದು ಖಜಾನೆಗಳನ್ನು ಚೆಕ್ ಮಾಡಿಕೊಡ್ರಿ. ಜ್ಞಾನದ ಖಜಾನೆ, ಏನೆಲ್ಲ ಸಂಕಲ್ಪ ಮಾಡಿದ್ದೀರಿ, ಕರ್ಮ ಮಾಡ್ತೀರಿ, ಅದು ನಾಲೆಜ್ಫುಲ್ಲಾಗಿ ಮಾಡಿದ್ದೀರಾ? ಅಂದರೆ ತನ್ನ ಮೂಲ ಆತ್ಮಿಕ ಅನಾದಿ ಏನು ಜ್ಞಾನ ಸ್ವರೂಪ ಸ್ಥಿತಿ ಇದೆ, ಆ ಸ್ಥಿತಿಯಲ್ಲಿ ಇದ್ಕೊಂಡು ಕರ್ಮ ಮಾಡ್ತೀರೇನು? ಯೋಗ ಅರ್ಥಾತ್ ಸರ್ವಶಕ್ತಿಗಳ ಖಜಾನೆಯಿಂದ ಭರ್ಪೂರ್ ಅಂದಮೇಲೆ ಚೆಕ್ ಮಾಡಿಕೊಡ್ರಿ. ದಿನದಲ್ಲಿ ದಿನಚರ್ಯ ಸಮಯ ಪ್ರಮಾಣ ಯಾವ ಶಕ್ತಿ ಅವಶ್ಯಕತೆ ಇದೆ ಆ ಶಕ್ತಿ ಆರ್ಡರ್ನಲ್ಲಿ ಬರುತ್ತೇನೋ. ಯಾಕಂದರೆ ಮಾಸ್ಟರ್ ಸರ್ವಶಕ್ತಿವಂತನ ಅರ್ಥನೇ ಆಗಿದೆ ಮಾಲಿಕ್ ಆಗಿರೋದು. बाप दादा यही चाहते हैं कि जो भी मिला है, जमा किया है, वो भरपूर हो. धारणा में भी भरपूर, तो धारणा की निशानी है हर कर्म गुण संपन्न होगा. ಪ್ರತಿಯೊಂದು ಕರ್ಮ ಗುಣಸಂಪನ್ನರಾಗಿರುವುದು. ಜಿಸ್ ಸಮಯ ಜಿಸ್ ಗುಣ ಕಿ ಅವಶ್ಯಕತಾ ಹೈ, ಗುಣ ಚೆಹರೆ ಚಲನ್ ಮೇ ಇಮರ್ಜ್ ದಿಖಾಯಿ ದೆ. ಯಾವ ಸಮಯದಲ್ಲಿ ಯಾವ ಗುಣದ ಅವಶ್ಯಕತೆ ಇದೆ ಅದು ಮುಖದಲ್ಲಿ ಕಾಣಬೇಕು. ಅಗರ್ कोई भी गुण की कमी है, मानो सरलता के गुण की कर्म के समय पर आवश्यकता है, मधुरता की आवश्यकता है, चाहे बोल में चाहे कर्म में. अगर सरलता मधुरता के बजाय थोड़ा भी आवेशता या तखावट के कारण बोल मधुर नहीं, चेहरा मधुर नहीं, सीरियस है, तो गुण संपन्न तो नहीं कहेंगे ना. ಬಾಬಾ ಹೇಳ್ತಾರೆ, ಒಂದು ವೇಳೆ ಮಧುರ ಮಾತು ಬೇಕಾಗಿದೆ, ಮಧುರ ಚೆಹರಾ ಬೇಕಾಗಿದೆ, ಆದರೆ ಯಾವುದೋ ಕಾರಣಕ್ಕೆ ಚೆಹರಾದಲ್ಲಿ ಮುಖದಲ್ಲಿ ಒಂದು ಸ್ವಲ್ಪ ಆವೇಶ ಇದೆ, ಸುಸ್ತಿದೆ ಅಂತಂದ್ರೆ ಗುಣ ಸಂಪನ್ನರು ಅಂತ ಅಲ್ಲ. कैसे भी ಸರ್ಕಮ್ಸ್ಟಾನ್ಸ್ हो, लेकिन मेरा जो गुण है वह मेरा गुण इमर्ज होना चाहिए. ಯಾವುದೇ ಪರಿಸ್ಥಿತಿ ಇರಲಿ ನನ್ನ ಗುಣ ಇಮರ್ಜ್ ಇರಬೇಕು ಅಂತಾರೆ ಬಾಬಾ. ಇದನ್ನೆಲ್ಲ ಬಾಬಾ ಇನ್ನೂ ಶಾರ್ಟ್ ರೂಪದಲ್ಲೇ ಹೇಳ್ತಿದ್ದಾರೆ. ऐसा ही सेवा में सेवाधारी की सबसे अच्छी निशानी है. ಬಾಬಾ ಅಂತಾರೆ ಅದೇ ರೀತಿ ನಿಮ್ಮ ಸೇವಾ ಹೇಗಿರಬೇಕು? ಸೇವಾಧಾರಿಯ ಉತ್ತಮ ನಿಶಾನಿಯಾಗಿದೆ. ಸ್ವಯಂ ಬಿ ಸದಾ ಹಲ್ಕ ಲೈಟ್ और ಖುಷ್ನುಮಾ ದಿಖಾಯಿದೆ. ಸೇವೆ ಸಫಲ ಆಗಿದೆ ಅನ್ನಲಿಕ್ಕೆ ಬಾಬಾ ಹೇಳ್ತಾರೆ ಅದರ ನಿಶಾನಿಯಾಗಿದೆ ಸ್ವಯಂ ಹಗುರಿರೋದು, ಲೈಟ್ ಖುಷಿಯಿಂದ ಕಾಣೋದು. ಸೇವಾ ಕಾ ಫಲ ಹೈ ಖುಷಿ, ಸೇವೆಯ ಫಲನೇ ಆಗಿದೆ ಖುಷಿ. अगर सेवा करते खुशी गायब हो जाती तो सेवा का खाता जमा नहीं होता. ಸೇವೆ ಮಾಡ್ತಾ ಸೇವೆಯ ಖುಷಿ ಜಮಾ ಆಗೋದಿಲ್ಲತ್ತಂದ್ರೆ ಬಾಬಾ ಹೇಳ್ತಾರೆ ಖುಷಿ ಹೋಗ್ತದತ್ತಂದ್ರೆ ಸೇವೆಯ ಒಂದು ಪರ್ಸೆಂಟೇಜ್ ಫಲ ಜಮಾ ಆಗೋದಿಲ್ಲ. ಬಾಬಾ ಹೇಳ್ತಾರೆ ತಾವು ಯಾವ ಸೇವೆಯನ್ನು ಮಾಡ್ತೀರಿ ಆ ಸೇವೆಯ ಪ್ರತಿಯಾಗಿ ಜನ ಶಬ್ದಗಳಿಂದಲ್ಲ ಹೃದಯದಿಂದ ಆಶೀರ್ವಾದವನ್ನು ಕೊಡಬೇಕು. ಆ ಸೇವೆ ಹಾಗಿರಬೇಕು. ಬಾಬಾ ಹೇಳ್ತಾರೆ ಯಾರಾದರೂ ಕೆಲಸ ಕೆಡಿಸಿದ್ರು ಅಂಥದ್ದು ಮಾಡಿದರು ಅಂತಂದರೆ ಕ್ರೋಧ ಬರ್ತದ. ಹಾಂ ಠೀಕ್ ಹೇ. ಆದರೆ ಬಾಬಾ ಹೇಳ್ತಾರೆ ಇವರು ಹೀಗೆ ಮಾಡಿದರು ಅಂತ ಆ ಖರಾಬ್ ಮಾತನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡ್ಕೊಳ್ಳೋದಿದೆಯಲ್ಲ ಇದು ಖರಾಬ್. ಸಮಜ್ನಾ ಅವ್ರ ಸಮಾನ ಫರ್ಕ್ ಏನಾ? ಇವರು ಖರಾಬ್ ಕೆಲಸವನ್ನು ಕೆಡಿಸ್ತಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಬೇರೆ, ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರು ಹಿಂಗೆ ಮಾಡಿದರು ಅಂತ ಚಿತ್ತದಲ್ಲಿ ಇಟ್ಕೊಂಡು ಕೊರಗುದಿದೆಯಲ್ಲ ಇದು ಬೇರೆ. ಅಂದಮೇಲೆ ಬಾಬಾ ಹೇಳ್ತಾರೆ ಅಗರ್ ಆಪ್ ಸಮಜ್ದಾರ್ ಹೋ, ಕ್ಯಾ ಸಮಜ್ದಾರ್ ಕೊಯ್ ಖರಾಬ್ ಚೀಜ್ ಅಪ್ನೆ ಪಾಸ್ ರಖೇಗಾ? ನೀವು ಭಾಳ ಶಾಣೆ ಇದ್ದೀರ ತಿಳ್ಕೋರಿ, ಅವರು ಶಾಣೆ ಇಲ್ಲ, ಅವರು ಕೆಡಿಸ್ತಿದ್ದಾರೆ ಕೆಲಸಗಳನ್ನು. ಆದರೆ ಎಂದಾದರೂ ಹುಷಾರಿರುವಂಥವ್ರು ತಿಳುವಳಿಕೆ ಉಳ್ಳಂಥ ಆತ್ಮ ಖರಾಬ್ ವಸ್ತು ಅರ್ಥಾತ್ ಖರಾಬ್ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಕೋತಾರ. ಲೇಕಿನ್ ವಹ ಖರಾಬ್ ಹೇ ಅಪ್ನಿ ದಿಲ್ ಮೇ ಸಮಾಯ. ಅವರು ಕೆಟ್ಟವ್ರದಾರ, ಕೆಲಸ ಕೆಡಿಸೋರದಾರ, ನೀವು ಅದನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡ್ಕೊಂಡ್ಬಿಟ್ರಲ್ಲ. ಆಪ್ನಿ ಖರಾಬ್ ಚೀಸ್ ಅಪ್ನೆ ಪಾಸ್ ರಖಿ ಸಂಭಾಲಿ, ಇನ್ನೂ ತಕ್ಕನೂ ಅವ್ರು ಹೀಗೆ ಮಾಡಿದರು ಅಂತ ಅದನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿಯಲ್ಲ. ಸಮಜ್ನಾ ಅಲಗ್ ಚೀಸ್ ಹೇ, ಸಮಾನ ಅಲಗ್ ಚೀಸ್ ಹೇ. ತಿಳಿಸೋದು ಬೇರೆ, ಅವರಿಗೆ ಹೇಳೋದು ಬೇರೆ. ತಿಳ್ಕೊಡ್ರಿ, ಜೋರಾಗಿ ಬೈದಿರ್ಬೋದು. ಕ್ಯಾರೆಕ್ಟರ್ ಒಳಗೆ ಆ ಕ್ಷಣದಲ್ಲಿ ಯಾರಾದರೂ ಕೆಲಸ ಕೆಡಿಸಿದರೆ ಜೋರಾಗಿ ಬೈದಿರ್ಬೋದು, ಯಾವುದೋ ಡ್ರಾಮಾನುಸಾರ ಮೊದಲೇ ಫಿಕ್ಸ್ ಇದೆ. ಆದರೆ ಇವ್ರು ಹೀಗೆ ಮಾಡಿದರೆ ಚಿತ್ತದಾಗ ಇಟ್ಕೋತಿರಲ್ಲ. ಬಾಬಾ ಹೇಳ್ತಾರೆ ಇದು ಒಳ್ಳೆಯದಲ್ಲ. यह संभाली ऐसा समझ करके व्यवहार में आना ये समझदारी नहीं.
ಇವ್ರು ಇರೋದೇ ಹೀಗೆ, ಇವ್ರು ಹೀಗೆ ಮಾಡ್ತಾರ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ತಿರಲ್ಲ, ಇದು ಒಳ್ಳೆಯದಲ್ಲ. ತೋ ಬಾಪ್ ದಾदा ने चेक किया, अभी समय ऐसा समीप नहीं आना, आपको लाना. ಶ್ರೇಷ್ಠ ಸಮಯ ತಾನೇ ಬರೋದಿಲ್ಲ, ನೀವು ತೊಗೊಂಡು ಬರಬೇಕಾಗ್ತದ. ಕೈ ಪೂಚ್ತೆ ಹೇ ಥೋಡಾ ಸಾ ಇಶಾರಾ ತೋ ದೇ ದೋನಾ, ಸ್ವಲ್ಪ ಇಶಾರೆಯನ್ನು ಕೊಡ್ರಿ ಬಾಬಾ, ಸಮಯ ಸಮೀಪ ಇದೆಯೋ ಇಲ್ಲ ಅಂತ. 10 ಸಾಲ್ ಲಗೆಂಗೆ ಯಾ 20 ಸಾಲ್ ಲಗೆಂಗೆ, ಕಿತ್ನಾ ಸಮಯ, ಎಷ್ಟು ಸಮಯ ಹಿಡಿತದ ಹೇಳ್ರಿ ಅಂತ ಮಕ್ಕಳು ಕೇಳ್ತಾರೆ. ಆದರೆ ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಿದ್ದಾರೆ, ಸಮಯವನ್ನು ಸಮೀಪ ತರೋರು ಯಾರಿದ್ದಾರೆ? ಡ್ರಾಮನೋ? ಆದರೆ ಡ್ರಾಮಾ ಇದ್ದರೂ ಕೂಡ ನಿಮಿತ್ತ ಯಾರು? ಆಪ್ಕಾ ಏಕ ಗೀತ್ ಭಿ ಹೇನಾ, ಕಿಸ್ಕೆ ರೋಕೆ ರೂಕಾ ಹೇ ಸವೇರಾ, ಯಾರಾದರೂ ತಡೆಯೋದ್ರಿಂದ ಈ ಸಮಯ ನಿಂತಿದೆ ಏನು? ಲೇಕಿನ್ ನವ ನಿರ್ಮಾಣ ಕರ್ನೆ ವಾಲೆ ಇತನಾ ರೆಡಿ ಹೇ, ನೀವು ನವನಿರ್ಮಾಣ ಮಾಡುವಂಥವ್ರು ನೀವು ರೆಡಿ ಇದ್ದೀರೇನು? ಅಗರ್ ಪುರಾಣ ಖತ್ಮ ಹೋ ಜಾಯೆ, ನಯಾ ನಿರ್ಮಾಣ ನಹಿ ತೋ ಕ್ಯಾ ಹೋಗಾ? ಹಳೇದು ಖತಮೇ ಮಾಡಿಲ್ಲಂದ್ರೆ ಹೊಸದು ತಯಾರು ಹೇಗಾಗ್ತದೆ? ಅರ್ಥಾತ್ ಮೈಂಡ್ ಒಳಗೆ ಕಲಿಯುಗ ಏನಿದೆಯಲ್ಲ, ಕಲಿಯುಗದ ವಿನಾಶ ಎಲ್ಲಿವರೆಗೆ ಮಾಡೋದಿಲ್ಲ, ಯೋಗಾಗ್ನಿಯಲ್ಲಿ ಅದನ್ನು ಸಂಪೂರ್ಣ ಮರ್ಜ್ ಮಾಡೋದಿಲ್ಲ, ಅಲ್ಲಿವರೆಗೆ ಸತ್ಯತೆಯ ಸದ್ಗುಣಗಳ ಸತ್ಯ ಸ್ವರೂಪ, ಸತೋಗುಣಿ ಸ್ವರೂಪ ಸ್ಥಾಪನೆ ಆಗಕ್ಕೆ ಹೆಂಗೆ ಸಾಧ್ಯ ಅಂತಾರೆ ಬಾಬಾ, ರೀಮರ್ಜ್ ಆಗಕ್ಕೆ ಹೆಂಗೆ ಸಾಧ್ಯ ಇದೆ? इसलिए बाप दादा ने अभी बाबा के बजाय टीचर का रूप धारण किया. ಬಾಬಾ ಅಪ್ಪನ ತಂದೆ ರೂಪದ ಬದಲಾಗಿ ಶಿಕ್ಷಕನ ರೂಪ ಧಾರಣೆ ಮಾಡಿದ್ದಾರೆ. ಅದಕ್ಕಾಗಿ ಬಾಬಾ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಮೇ ಹೇ ಸದ್ಗುರು ಕಾ ಪಾರ್ಟ್. ಬಾಬಾ ಅಂತಿಮ ಸಮಯದಲ್ಲಿ ಸದ್ಗುರುವಿನ ಪಾರ್ಟನ್ನು ಮಾಡ್ತಾರೆ. तो अपने आप से पूछो, संपन्न और संपूर्ण स्टेज कहाँ तक बने हैं? ಸಂಪನ್ನ ಸಂಪೂರ್ಣ ಸ್ಟೇಜ್ ಎಲ್ಲಿವರೆಗೆ ಬಂದಿದೆ? ಸಂಪೂರ್ಣ ಅಂದರೆ ನಾ ಅನಾದಿ ರೂಪದಲ್ಲಿ ಸಂಪನ್ನನೇ ಇದ್ದೀನಿ, ಸಂಪನ್ನ ಆಗುವುದಿಲ್ಲ, ಸಂಪನ್ನಿದ್ದೀನಿ ಅನ್ನುವಂಥ ತಿಳುವಳಿಕೆ ಈ ಮೈಂಡಿಗೆ ಎಷ್ಟು ಕೊಟ್ಟಿರಿ? ಈ ಮೈಂಡ್ ಎಷ್ಟು ಸ್ವೀಕಾರ ಮಾಡಿದೆ? ನಾವು ಆಲ್ರೆಡಿ ಸಂಪನ್ನಿದ್ದೀನಿ, ಆಲ್ರೆಡಿ ಅರ್ಥಾತ್ ಅನಾದಿ ರೂಪದಲ್ಲಿ ಸಂಪನ್ನ ಇದ್ದೀನಿ, ಸಂಪೂರ್ಣ ಇದ್ದೀನಿ ಅನ್ನುವಂಥ ಮೆಸೇಜನ್ನು ಕೊಟ್ಟು ಇದನ್ನು ಎಲ್ಲಿವರೆಗೆ ಪಕ್ಕಾ ಮಾಡ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಅದಕ್ಕಾಗಿ ಬಾಬಾ ಒಂದು ಉದಾಹರಣೆ ಕೊಡ್ತಿದ್ದಾರೆ. ಹೆಂಗೆ ಶಬ್ದದಲ್ಲಿ ಬರೋದು ನಿಮಗೆ ಎಷ್ಟು ಸರಳ ಇದೆಯಲ್ಲ, ಹಾಗೆ ದೇಹದಿಂದ ಭಿನ್ನ ಆಗೋದು ಕೂಡ ಅಷ್ಟು ಸರಳ ಆಗಬೇಕು. ಯಾವಾಗ ಬೇಕು ಅವಾಗ ದೇಹದಲ್ಲಿ ಬರೋದು, ಯಾವಾಗ ಬೇಕು ಅವಾಗ ದೇಹದಿಂದ ನ್ಯಾರ ಆಗಿಬಿಡೋದು. ऐसा मन ಬುದ್ಧಿ ದ್ವಾರ ಜಬ್ ಚಾಹೋ, ಯಾವಾಗ ಮನಸ್ಸು ಬುದ್ಧಿಯ ಮೂಲಕ ಯಾವಾಗ ಬೇಕು ಆವಾಗ ದೇಹದ ಪ್ರಯೋಗ, ಇಲ್ಲ ಅಂದರೆ ದೇಹದಿಂದ ನ್ಯಾರ ಆಗಿಬಿಡುವಂಥ ಅಭ್ಯಾಸ. ತೋ ಐಸಿ ಸ್ಥಿತಿ ಹೇ, ಇಂಥ ಸ್ಥಿತಿ ತಮ್ಮದಾಗಿದೆಯಾ? ಇಂಥ ಸ್ಥಿತಿಯನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಎಷ್ಟು ಸಮಯ ಹಿಡಿತದ? ಹೇಗೆ ಮೈಟ್ ಹೌಸ್ ಸೆಕೆಂಡ್ನಲ್ಲಿ ಬಟನ್ ಹಾಕಿದರೆ ಸಾಕು, ತನ್ನ ಬೆಳಕನ್ನು ಎಲ್ಲ ಕಡೆಗೆ ಹರಡಿಸ್ತದೆ. ಅದೇ ರೀತಿಯಾಗಿ ತಾವು ಲೈಟ್ ಹೌಸ್, ಎಲ್ಲ ಕಡೆಯಲ್ಲಿ ಲೈಟ್ ಕೊಡುವಂಥವರು ಆಗಿದ್ದೀರಾ ಸೆಕೆಂಡ್ ಒಳಗೆ? ಏನು ಸ್ಥೂಲ ಕಣ್ಣುಗಳು ಒಂದು ಸ್ಥಾನದಲ್ಲಿ ಹೇಗೆ ಕುತ್ಕೊಂಡು ನೋಡ್ತದಲ್ಲ, ಬಾಬಾ ಅಂತಾರೆ ಸ್ಥೂಲ ಕಣ್ಣು ಒಂದೇ ಕಡೆ ಇರ್ತದೆ, ಆದರೆ ನೋಡ್ತದ ಎಲ್ಲ ಕಡೆಯ ದೃಶ್ಯಗಳನ್ನು. ಹಾಗೆ ಬಾಬಾ ಹೇಳ್ತಾರೆ, ನೀವೆಲ್ಲೇ ಇದ್ದರೂ ಕೂಡ ನಿಮ್ಮ ಕಾನ್ಷಿಯಸ್ಸಿಂದ, ನಿಮ್ಮ ಸಂಪೂರ್ಣ ಸ್ಥಿತಿಯಿಂದ ಕಂಬೈನ್ಡ್ ಸ್ವರೂಪದಲ್ಲಿದ್ದುಕೊಂಡು ಎಲ್ಲರಿಗೂ ಸಕಾಶ ಕೊಡಲಿಕ್ಕೆ, ಶಕ್ತಿಯನ್ನು ಹರಡಿಸ್ಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಇದೆಯಲ್ಲ? ನಿಮ್ಮ ಮೂರನೇ ನೇತ್ರ ಕ್ಲಿಯರ್ ಇದೆಯಾ ಅಂತಾರೆ ಬಾಬಾ. ನಿಮ್ಮ ಬುದ್ಧಿ ಅಷ್ಟು ಸ್ವಚ್ಛ ಇದೆಯಾ? ಡ್ರಾಮಾದ ಎಲ್ಲ ಮಾತಿನಿಂದ ಪರೆಯಾಗಿದೆಯಾ ಅಂತ ಕೇಳ್ತಾರೆ ಬಾಬಾ. ಎಲ್ಲಾದರೂ ಲಗಾವಿದೆಯೇನು? ನಾನು ನಂದು ಅನ್ನುವಂಥದ್ದು, ನಾನು ಅಂದರೆ ಈ ದೇಹದ ರಾಂಗ್ ಐಡೆಂಟಿಟಿಯನ್ನು ನಾನು ಅಂತ ತಿಳ್ಕೊಂಡು ಈ ದೇಹದ ಜೊತೆಗೆ ಸಿಕ್ಕಿರುವ ಎಲ್ಲ ವಸ್ತು ಸಂಬಂಧ ಪಾತ್ರಗಳನ್ನು ಇದು ನಂದು ಅಂತ ಅಂದ್ಕೊಂಡಿರುವಂಥದ್ದು ಏನಾದರೂ ಈ ಮೈಲಿಗೆ ಇದೇನಂತಾರೆ ಬಾಬಾ. ಜೈಸೆ ಮೈ ಕೆ ಲಿಯೆ ಸ್ಪಷ್ಟ ಕಿಯಾ ತಾ ನಾ, ಹೋಮ್ವರ್ಕ್ ಭಿ ದಿಯಾ ತಾ. ಬಾಬಾ ಈ ನಾನು ಅನ್ನಲಿಕ್ಕೆ ಹೋಮ್ವರ್ಕ್ ಕೊಟ್ಟಿದ್ದರು, ಸ್ಪಷ್ಟವಾಗಿ ಹೇಳಿದರು. ಎಲ್ಲರೂ ಆ ಹೋಮ್ವರ್ಕನ್ನು ಮಾಡಿದ್ದೀರಲ್ಲ. ಬಾಬ್ದಾದ ಸಬ್ಕೋ ದೇಖಾ, ಎಲ್ಲರಿಗೂ ನೋಡಿದರು, ಎಲ್ಲರೂ ಹಿಮ್ಮತ್ತಿಟ್ಟಿರಿ. ಢರೋ ನಹಿ ಹಾತ್ ಉಠಾವ್, ಕೈ ಎತ್ತರಿ, ಎಲ್ಲರೂ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಸಭಿಕೋ ಅಪ್ನೇ ಊಪರ್ ಹಸಿ ಭಿ ಆ ರಹಿ, ಕೆಲವರಿಗೆ ತಮ್ಮ ಮೇಲೆ ನಗು ಬರ್ತಾ ಇದೆ. ಅಚ್ಚಾ, ದೂಸರಾ ಹೋಮ್ವರ್ಕ್ ತಾ ಕ್ರೋಧ ಕೋ ಛೋಡ್ನಾ, ಎರಡನೇ ಹೋಮ್ವರ್ಕ್ ಆಗಿತ್ತು ಕ್ರೋಧ ಬಿಡಬೇಕು ಅಂತ. ಯಹ ತೋ ಸಹಜ है ना, तो क्रोध को किसने छोड़ा? इतने दिनों में क्रोध नहीं किया, इसमें बहुतों ने हाथ उठा. ಬಾಬಾ ಅಂತಾರ, ಇಷ್ಟು ಜನರು ಕ್ರೋಧ ಮಾಡಿಲ್ಲಲ್ಲ,
अच्छा, क्रोध नहीं किया, संकल्प में मन में क्रोध आया, चलो फिर भी मुबारक हो. अगर मन में आया, मुख से नहीं किया तो भी ಮುಬಾರಕ್. ಬಾಬಾ ಅಂತಾರ, ಮನಸ್ಸಿನಲ್ಲಿ ಭಲೆ ಬಂದ್ರೂ ಮನಸ್ಸಲ್ಲಿ ಸಂಕಲ್ಪದಲ್ಲಿ ಬಂದಿಲ್ಲ ಅಂತಂದ್ರೆ ಒಳ್ಳೆಯದು, ನಿಮಗೆ ಶುಭಾಶಯ. तो आप ही रिजल्ट के हिसाब से देखो, क्या स्थापना का कार्य स्व को संपन्न बनाना, सर्व आत्माओं को मुक्ति का वर्षा दिलाना यह संपन्न हुआ. ಬಾಬಾ ಹೇಳ್ತಾರೆ, ನೀವೇ ನಿಮ್ಮ ರಿಸಲ್ಟ್ ಲೆಕ್ಕ ನೋಡ್ರಿ. ಸ್ಥಾಪನೆಯ ಯಾವ ಕಾರ್ಯ ಸ್ವಯಂವನ್ನು ಸಂಪನ್ನ ಮಾಡೋದಿದೆ, ಸರ್ವ ಆತ್ಮಗಳಿಗೆ ಸರ್ವ ದುಃಖದಿಂದ ದೇಹಭಾನದಿಂದ ಮುಕ್ತ ಮಾಡೋದಿದೆ, ಆ ಕಾರ್ಯ ಸಂಪನ್ನಾಗಿದೆಯಾ. स्वयं को जीवन मुक्त स्वरूप बनाना, सर्व आत्माओं को मुक्ति का वर्षा दिलाना, ये है स्थापना कर्ता आत्माओं का श्रेष्ठ कर्म. ಭಾಳ ವಿಶೇಷ ಅಂಡರ್ಲೈನ್. ಸ್ವಯಂ ಏನು ಮಾಡ್ಕೋಬೇಕಾಗಿದೆ, ಜೀವನ್ಮುಕ್ತ ಸ್ವರೂಪ. ಜೀವನ ಇದೆ, ಆದರೆ ಜೀವನದಲ್ಲಿ ಏನೇ ಇದ್ರೂ ಕೂಡ ಇದು ಕೇವಲ ನಾಟಕದಲ್ಲಿ ನಡೀತಾ ಇದೆ ಎನ್ನುವ ಸತ್ಯವನ್ನು ಸದಾ ಅನುಭೂತಿ ಮಾಡೋದು. ನಾನು ಭರ್ಪೂರ್ ಇದ್ದೀನಿ, ಭಲೇ ಈ ರೋಲಲ್ಲಿ ಕ್ಯಾರೆಕ್ಟರ್ ಒಳಗೆ ಏನೇ ಕಮ್ಮಿ ಇರ್ಬೋದು, ಅದು ನಾಟಕದಲ್ಲಿ ರೋಲಲ್ಲಿ. ನಾನು ಆತ್ಮ ಇದ್ದೀನಿ, ನಾನು ಸಂಪೂರ್ಣ ಅನಾದಿ ಅವಿನಾಶಿ ಇದೀನನ್ನುವಂತಹ ಈ ಸತ್ಯ ಇದೆಯಲ್ಲ, ಇದೇ ಜೀವನ್ಮುಕ್ತ ಸ್ಥಿತಿಯ ಅನುಭವ. ಈ ಸ್ವರೂಪ ಮಾಡ್ಕೊಂಡಿರಿ ಅಂದರೆ ಮಾತ್ರ ಜೀವನ್ಮುಕ್ತಿ ಆಸ್ತಿಯನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಇದೆ. तो बाप दादा इसीलिए पूछता है कि सर्व बंधनों से मुक्त. जीवन मुक्ति की स्टेज पर संगम पर ही पहुंचता है ना, सत्युग में पहुंचना है. ಜೀವನ್ ಮುಕ್ತ ಸ್ಥಿತಿ, ಬಂಧನಗಳಿಂದ ಮುಕ್ತ ಸ್ಥಿತಿ ಏನಿದೆ ಅದು ಸಂಗಮ ಯುಗದಲ್ಲಿ ತಲುಪುವುದಿದೆಯೋ ಅಥವಾ ಸತ್ಯುಗ್ ಹೋಗಿ ತಲುಪುವುದಿದೆಯೋ. ಸಾಕಾರ ಮುರಳಿಯಲ್ಲಿ ಬಾಬಾ ಜೀವನ್ ಮುಕ್ತಿ ಪ್ರತಿಯಾಗಿ ನೀವು ಜೀವನ್ಮುಕ್ತರಾಗಬೇಕಾಗಿದೆ ಅಂತಿದ್ರು. ಯಾಕಂದರೆ ಸಾಕಾರ ಮುರಳಿ ಸ್ಟಾರ್ಟಿಂಗಲ್ಲಿ, ಆದರೆ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಇವಾಗೇ ಆಗಬೇಕು ಅಂತಾರೆ. ಇವಾಗ ಆಗಲೇಬೇಕು. ಜೀವನ್ಮುಕ್ತ ಜೀವನದಲ್ಲಿದ್ದರೂ ನನಗೆ ಇದು ಏನು ಸಂಸಾರ, ಇದು ಏನು ಶರೀರ, ಇದೇನು ರೋಗಪ್ಪ, ಇದೇನು ಸಂಬಂಧಗಳು, ಇಲ್ಲಿ ಏನದ ಅಂತ ಇಲ್ಲಿ ಇದು ಕೆಟ್ಟದ್ದು ಅನಿಸಬಾರದು. ಕೇವಲ ಸಿನಿಮಾದಲ್ಲಿ ನನಗೆ ಸಿಕ್ಕಿರುವ ಪಾರ್ಟೊಳಗೆ ಆ್ಯಕ್ಟಿಂಗ್ ನಡೆದಿದೆ, ಇದೆಲ್ಲವೂ ವಿರಾಟ ರೂಪದಲ್ಲಿ ಅನ್ನುವ ಸತ್ಯ ಯಾರಿಗೆ ಸ್ಪಷ್ಟಿದೆ ಅವರೇ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ. ಸತ್ಯುಗ್ ಮೇ ಸಂಪನ್ನ ಹೋನಾ ಹೇ ಯಾ ವಹಾ ಭಿ ರಾಜಯೋಗ ಕರ್ಕೆ ಸಿಕ್ನಾ ಹೇ. ಸತ್ಯುಗ್ ಅನ್ನೋದ ನೀವು ಸಂಪನ್ನಾಗಿ ಹೋಗಬೇಕು, ಏನು ಅಲ್ಲಿನೂ ರಾಜಯೋಗ ಕಲಿತು ಹೋಗಬೇಕಾಗಿದೆ ಅಂತ ಕೇಳ್ತಾರೆ ಬಾಬಾ. ಈ ಸಂಗಮ ಯುಗದಲ್ಲಿನೇ ನೀವು ಸಂಪನ್ನಾಗಿ ಸಂಪನ್ನತೆ ಅನುಭವ ಮಾಡಿ ಅನ್ಯರಿಗೂ ಮುಕ್ತಿಯನ್ನು ನೀಡಿ ನೀವು ಹೋಗಬೇಕಾಗಿದೆ ಅಂದಮೇಲೆ ಬಾಬಾ ಬಯಸ್ತಾರೆ. ಏನು ಬಯಸ್ತಾರೆ? ಕ್ಯೂಂಕಿ ಬಾಬಾಕ್ಕೆ ಆಶಾओं का दीपक बच्चे ही है ना. ಬಾಬಾ ಮಕ್ಕಳಿಂದ ಏನನ್ನು ಇಚ್ಛಿಸ್ತಾರತ್ತಂದರೆ, ಮಕ್ಕಳೇ ಆಶಾ ದೀಪಕ ಆಗಿದ್ದಾರೆ. ತೋ ಅಪ್ನಾ ಖಾತಾ ಅಚ್ಚಿ ತರಸೆ ಚೆಕ್ ಕರೋ. ತಮ್ಮ ಖಾತೆಯನ್ನು ಚೆನ್ನಾಗಿ ಚೆಕ್ ಮಾಡಿಕೊಡ್ರಿ. ಮೋಜಿರಾಮ್ ಅಂದರೆ ಆರಾಮ್ ಪಸಂದಾಗಿ ಮೋಜ್ನಲ್ಲಿ ಮಸ್ತಿಯಲ್ಲಿ ಇರೋರಾಗಿರೋ ಏನೋ. ಹಾಂ, ಬಾಬಾ ಅಂತಾರ ಭಲೇ ಇರ್ರಿ, ಹೀಗಲ್ಲ ಸಂಪನ್ನತೆ ಅನುಭವ ಮಾಡದೆ ಜಮಾ ಮಾಡ್ಕೊಳ್ಳೋದನ್ನೇ ಉಂಡೆ ತಿಂದೆ ಖಾಲಿ ಮಾಡಿದೆ ಅಂತಂದ್ರೆ ಬಾಬಾ ಹೇಳ್ತಾರೆ, ವಿನಾಶಿ ಸಾಧನೋಂಕಿ ಮೋಜ್ ಅಲ್ಪ ಕಾಲ್ಕಿ ಹೋತಿ ಹೇನಾ. ಅಂದರೆ ನನಗಿಂತ ಮನೆ ಬೇಕು, ಗಾಡಿ ಬೇಕು, ಸಾಮಾನು ಬೇಕು, ಸಂಬಂಧಗಳು ಇರಬೇಕು, ಸಂಬಂಧಗಳು ಸರಿ ಆಗಬೇಕು, ಇವೆಲ್ಲ ವಿನಾಶಿ ಸಾಧನಗಳಂತಾರೆ ಬಾಬಾ. ಇವುಗಳನ್ನೇ ಸರಿ ಮಾಡೋದ್ರಲ್ಲಿ ನೀನು ಸಮಯ ಕೊಡ್ತಿ, ಆ ಸಾಧನಗಳಿಂದ ನೀ ಖುಷಾಗ್ತಿ ಅಂದರೆ ಇವು ಅಲ್ಪ ಕಾಲದ್ದು. ಸದಾ ಕಾಲದ ಮೌಜ್, ಅಲ್ಪ ಕಾಲದ ಒಂದು ಸದಾ ಕಾಲದ ಅನುಭೂತಿ ಏನು ಮಾಡಬೇಕಾಗಿದೆ, ಸಾಧನಾ ಮಾಡಬೇಕಾಗಿದೆ. ಈ ಅಲ್ಪ ಕಾಲದ ಸಾಮಾನುಗಳು ನಿನಗೆ ಸಾಧನಗಳಿಂದ, ಸಾಧನಾ ಮಾಡೋದ್ರಿಂದ, ಪುರುಷಾರ್ಥ ಮಾಡೋದ್ರಿಂದ ದೂರ ಮಾಡ್ತವೆ. ಅದಕ್ಕಾಗಿ ಬಾಬಾ ಇಶಾರೆನೂ ಕೊಟ್ಟಿದ್ದಾರೆ. कोई हीरों की खान पर जाए और 2 हीरे लेकर खुश हो जाए, उसको क्या कहेंगे. ಬಾಬಂತರ ಈಗ ತಿಳ್ಕೊಡ್ರಿ, ಒಂದು ವಜ್ರದ ಗಣಿಯನ್ನು ಭಗವಂತ ಅವ್ರ ಭಾಗ್ಯದಲ್ಲಿ ಕೊಡ್ತಾರೆ. ವಜ್ರದ ಗಣಿಗೆ ಹೋಗಿ 2 ವಜ್ರ ಆರಿಸ್ಕೊಂಡು ಖುಷಿ ಆಗ್ತೀರಂದ್ರೆ ಅವ್ರಿಗೇನು ಅನ್ಬೇಕು? ತೋ ಐಸಾ ನಹಿ ಬನ್ನ, ಹಿಂಗಾಗಬೇಡ್ರಿ. ಬಾಬಾ ಭಂಡಾರ ಕೊಡಲಿಕ್ಕೆ,
ಸಾಗರವನ್ನೇ ಕೊಡ್ಲಿಕ್ಕೆ ಬಂದಾರತ್ತಂದ್ರೆ ಒಂದು ಸ್ವಲ್ಪ ಸಿಕ್ತು ಅಂತ ಅದರೊಳಗೆ ಸಮಯ ಕಳಿತೀನಿ, ಅದರೊಳಗನೇ ಆರಾಮಿದ್ದುಕೊಂಡು ಮೋಜ್ ಮಾಡ್ತೀನಿ, ಸಂಗಮ ಯುಗ ಕಳೆದು ಬಿಡ್ತೀನಿ ಅಂತ ಈ ರೀತಿ ಆಗಬೇಡ್ರಿ ಅಂತಾರೆ ಬಾಬಾ. ಇಸಿ ಸಮಯ ಐಸೆ ಐಸೆ ಸಾಧನ ನಿಕ್ಲೆ ಜೋ ಪೆಹಲೆ ತೇ ಹಿ ನೆಹಿ. ಅದು ಇದೇ ಸಮಯದಲ್ಲಿ ಇಂತಿಂಥ ವಸ್ತು ಬಂದಿದ್ದಾವ, ಇವು ಯಾವ ಮೊದಲಿರಲಿಲ್ಲ ಅಂತಾರೆ ಬಾಬಾ. ಇವತ್ತು BK ಮೈಂಡಿಗೆ ಬೇಕು ಇಂಥ ಮೊಬೈಲ್, ಇಂಥ ವೆನಿಟಿ ಬ್ಯಾಗ್, ಈ ರೀತಿ ಚಪ್ಪಲ್, ಈ ರೀತಿ ಡ್ರೆಸ್. ಬಾಬಾ ಅಂತಾರ ಇವ್ಯಾವೂ ಇರಲಿಲ್ಲ. ಈ ಸಾಧನಗಳ ಬೆಲೆ ಯೂಸ್ ಮಾಡ್ರಿ ಅವಶ್ಯಕಿದೆ ಅಂದ್ರೆ, ಆದರೆ ಸಾಧನಗಳ ಬಳಕೆಯೊಳಗೆ ಸಾಧನಾ ಪುರುಷಾರ್ಥ ಎಂದು ಕಮ್ಮಿ ಆಗಬಾರ್ದು ಅಂತಾರೆ ಬಾಬಾ. ತೋ ಆದಿರತ್ನ ತೋ ತಯಾರು ಹುಯೇನಾ, ಆದಿರತ್ನ ತಯಾರಾಗಿದ್ದಾರಲ್ಲ, ಸಾಧನಗಳ ಆಕರ್ಷಣೆ ಸಮಾಪ್ತ ಆಗಿದೆಯಲ್ಲ, ಸಾಧನಗಳನ್ನು ಯೂಸ್ ಮಾಡೋದು ತಪ್ಪಲ್ಲ, ಆದರೆ ಸಾಧನ ಪುರುಷಾರ್ಥ ಮರ್ತು ಬಿಡ್ತೀರಲ್ಲ, ಇದು ತಪ್ಪಾಗಿದೆ. ಅದಕ್ಕೆ ಬಾಬಾ ಇದಕ್ಕೆ ರಾಂಗ್ ಅಂತ ಹೇಳ್ತಾರೆ. ಸಾಧನ್ ಜೀವನ್ಗೆ ಉಡ್ತಿ ಕಲಾ ಕಾ ಸಾಧನ್ ನಹೀ ಹೈ. ಅಂಡರ್ಲೈನ್ ಬಾಬಾ ವಿಶೇಷ ಹೇಳ್ತಿದ್ದಾರೆ. ಈ ಸಾಮಾನುಗಳದಾವಲ್ಲ, ಸಾಮಾನುಗಳು ನಿಮ್ಮ ಹಾರುವ ಕಲೆಗೆ ಆಧಾರ ಇಲ್ಲ. ಅರ್ಥಾತ್ ಯಾವುದೇ ಸಾಮಾನು ನಮ್ಮ ಸೋಲ್ ಕಾನ್ಷಿಯಸ್ಸನ್ನು ಹೈಯರಿಗೆ ಕರ್ಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ. ಅಂದರೆ ಯಾವ ವಸ್ತುಗಳು, ಬಂಗಾರ, ಒಡವೆ, ಸಾಮಾನು, ಗಾಡಿ, ಈ ಶರೀರ ಏನೇ ಇರಲಿ, ನಮ್ಮ ಸೋಲ್ ಕಾನ್ಷಿಯಸ್ಸನ್ನು ಬೆಳೆಸೋದಿಲ್ಲ ಅಂತಂದ್ರೆ ನಾನು ಸಾಧನಾದಲ್ಲಿ ಇಲ್ಲ ಅಂತಲೇ ಅರ್ಥ. ಭಲೇ ಸಾಮಾನುಗಳು ಉಪಯೋಗ ಮಾಡಿರಿ, ಆದರೆ ನಿಮ್ಮ ಸಾಧನ ಎಂದೂ ಕಡಿಮೆ ಆಗಬಾರ್ದು ಅಂತಾರೆ ಬಾಬಾ. ಅಂದರೆ ನಿಮ್ಮ ಸಾಧನ ಅರ್ಥಾತ್ ಪುರುಷಾರ್ಥ, ನಿಮ್ಮ ಎಫರ್ಟ್ ಸಾಮಾನುಗಳ ಆಧಾರದ ಮೇಲೆ ಇರಬಾರ್ದು. ಅಗರ್ ಸಾಧನಾ ಕೆ ಬಜಾಯ್ ಸಾಧನೋं को ಆಧಾರ ಬನಾಯಾ ತೋ ರಿಸಲ್ಟ್ ಕ್ಯಾ ಹೋಗೆ. ಬಾಬಾ ಅಂತಾರ, ನೀವು ಪುರುಷಾರ್ಥ ಮಾಡೋದು ಬಿಟ್ಟು ಸಾಧನಗಳು, ವೈಭವ, ಸಂಪತ್ತು, ಆರಾಮ್ ಇದನ್ನೇ ನೀವು ಆಧಾರ ಮಾಡ್ಕೊಂಡ್ರಿ ಅಂದರೆ ಏನು ರಿಸಲ್ಟ್ ಬರ್ತದೆ? ಸಾಧನ್ ವಿನಾಶಿ ಹೇ. ನೀವು ಪ್ರಾಪರ್ಟಿ ಮಾಡ್ಕೊಂಡ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ, ಒಳ್ಳೆಯ ಜಾಬ್, ನನಗೆ ಆಧಾರ ನಮ್ಮ ಪತಿ ಅದಾರ, ನನಗೆ ಆಧಾರ ನನ್ನ ಪತ್ನಿ ಮಕ್ಕಳದಾರ, ಅಥವಾ ನನಗೆ ಆಧಾರ ಜೀವನದೊಳಗೆ ಈ ಥರ ವಸ್ತು ಇದೆ ಅಂತ ತಿಳ್ಕೊಂಡ್ರಿ, ಅವು ವಿನಾಶ ಆಗು ಅಂತಾರೆ ಬಾಬಾ. ಅವು ವಿನಾಶ ಆಗಿಬಿಟ್ರೆ ನಿನ್ನ ಆಧಾರನೂ ಸಮಾಪ್ತ ಆಗಿಬಿಡ್ತದ. ಅದ್ರಿಗೆ ರಿಸಲ್ಟ್ ಏನಾಗ್ತದ? ಸಾಧನ ಅವಿನಾಶಿ ಹೇನಾ, ಪುರುಷಾರ್ಥ ಅವಿನಾಶಿ ಇದೆ, ಅದರ ರಿಸಲ್ಟು ಕೂಡ ಅವಿನಾಶಿ ಇರೋದ್ರಿಂದ ನೀವು ಸಾಧನದ ಮೇಲೆ ಡಿಪೆಂಡ್ ಆಗ್ರಿ. ಸಾಮಾನುಗಳ ಮೇಲೆ, ವಸ್ತು, ವೈಭವ, ಸಂಪತ್ತು, ಯಾವುದು ವಿನಾಶ ಆಗುವ ಪ್ರಾಪ್ತಿಯ ಮೇಲೆ ಆಧಾರಿತ ಆಗಬೇಡ್ರಿ ಅಂತಾರೆ ಬಾಬಾ. वरदान सच्चे साफ दिल के आधार से नंबर 1 लेने वाले दिलाराम पसंद भव. ಸತ್ಯ ಹಾಗೂ ಸ್ವಚ್ಛ ಹೃದಯದ ಆಧಾರದಿಂದ ನಂಬರ್ 1 ತೆಗೆದುಕೊಳ್ಳುವಂತಹ ದಿಲಾರಾಮನ ಪಸಂದಾಗಿರಿ. ದಿಲಾರಾಮ್ ಬಾಬಾ ಕೋ ಸಚ್ಚಿ ದಿಲ್ ವಾಲೆ ಬಚ್ಚೆ ಹಿ ಪಸಂದ್ ಹೇ. ಹೃದಯದ ರಾಮ ಪರಮಾತ್ಮ ತಂದೆಗೆ ಸತ್ಯ ಹೃದಯದ ಮಕ್ಕಳೇ ಭಾಳ ಆಗ್ತಾರೆ. ದುನಿಯಾ ಕಾ ದಿಮಾಗ್ ನ ಭಿ ಹೋ ಲೇಕಿನ್ ಸಚ್ಚಿ ಸಾಫ್ ದಿಲ್ ಹೋ. ಎಷ್ಟು ಸುಂದರ ಮಾತು. ನಿಮ್ಗೆ ಜಗತ್ತಿನವ್ರಿಗತ್ಲೆ ಚಾಲಾಕಾಗಲಿ, ಜಗತ್ತಿನವರ ಹಾಗೆ ಸೈಂಟಿಸ್ಟ್ ಬುದ್ಧಿ ಆಗಲಿ ಅಥವಾ ಬಹಳ ಹುಷಾರಿ ಬುದ್ಧಿ ಇಲ್ಲದೆ ಇದ್ರೇನಾಯಿತು, ಆದರೆ ಸ್ವಚ್ಛ ಬುದ್ಧಿ ಇದೆಯಲ್ಲ, ನಿಮ್ಮದು ಸುಂದರ ಬುದ್ಧಿ ಇದೆಯಲ್ಲ, ಇದರಿಂದ ನೀವು ನಂಬರನ್ನು ತಗೊಂಡು ಮುಂದೆ ಬರ್ತೀರಿ. ಕ್ಯೂಂಕಿ ದಿಮಾಗ್ ತೋ बाप इतना बड़ा दे देता जिससे रचयिता को जानने से रचना के आदि मध्य अंत के नॉलेज को जान लेते हो. ಬಾಬಾ ನಿಮ್ಮ ಬುದ್ಧಿಯನ್ನು ಇಷ್ಟು ಶ್ರೇಷ್ಠ ಮಾಡಿದ್ದಾರೆ ಅಂದಮೇಲೆ ಬಾಬಾ ಹೇಳ್ತಾರೆ, ಈ ಒಂದು ಬಾಬಾ ಕೊಡುವಂಥ ದಿವ್ಯ ಬುದ್ಧಿಯಿಂದ ನೀವು ಸ್ವಯಂ ರಚಯಿತನನ್ನು, ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊಂಡ್ಬಿಡ್ತೀರಿ. तो सच्ची साफ दिल के आधार से ही ನಂಬರ್ बनते हैं ना. ಎಷ್ಟು ಸ್ವಚ್ಛ, ಎಷ್ಟು ನಿರ್ಮಲ ಹೃದಯ ಇದೆಯೋ ಅದರ ಆಧಾರದ ಮೇಲೆ ಮಾರ್ಕ್ಸ್ ಜಮಾ ಆಗ್ತಾವೆ. ಮಾರ್ಕ್ಸ್ ಜಮಾ ಆಗೋದು ಅಂದರೆ ಸೋಲ್ ಕಾನ್ಷಿಯಸ್ ಲೆವೆಲ್ ಹೈಯರಿಗೆ ಹೋಗ್ತದೆ. ಸೇವಾಕ್ಕೆ ಆಧಾರ ಸೇ ನಹಿ. ವಿಶೇಷ ಅಂಡರ್ಲೈನ್, ನಿಮ್ಮ ಆತ್ಮಿಕ ಸ್ಥಿತಿ ಹೆಚ್ಚಾಗೋದು ಬಾಬಾ ಹೇಳ್ತಾರೆ ನಿನ್ನ ಸ್ವಚ್ಛ ಹೃದಯದಿಂದನೇ ಹೊರತಾಗಿ ನೀನು ಮಾಡುವ ಸೇವೆಯಿಂದಲ್ಲ.
ಸಚ್ಚೆ ದಿಲ್ ಕಿ ಸೇವಾ ಕಾ ಭಾವ್ ದಿಲ್ ತಕ್ ಪਹੁಂಚ್ತಾ ಹೈ. ಸತ್ಯ ಹೃದಯದಿಂದ ಸೇವೆ ಮಾಡಿದಾಗ ಅದರ ಪ್ರಭಾವ ಹೃದಯದವರೆಗೆ ತಲುಪ್ತದೆ. ದಿಮಾಗ್ ವಾಲೆ ನಾಮ್ ಕಮಾತೆ, ದಿಲ್ ವಾಲೆ ದುವಾಯ್ ಕಮಾತೆ ಹೇ. ಬುದ್ಧಿ ಉಳ್ಳವರು ಹೆಸರು ಗಳಿಸ್ಕೋತಾರೆ, ಆದರೆ ಹೃದಯವಂತರು ಆಶೀರ್ವಾದ ಗಳಿಸ್ಕೋತಾರೆ. ಸ್ಲೋಗನ್: ಸರ್ವಕ್ಕೆ ಪ್ರತಿ ಶುಭಚಿಂತನ್ ಶುಭಕಾಮನಾ ರಖನಾ ಹಿ ಸಚ್ಚಾ ಪರೋಪಕಾರ ಹೇ. ಸರ್ವರ ಪ್ರತಿ ಶುಭಚಿಂತನೆ ಶುಭಕಾಮನೆ ಇಡುವುದೇ ಸತ್ಯ ಪರೋಪಕಾರಿ. ಶುಭಚಿಂತನೆ ಶುಭಕಾಮನೆ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ನಾನಿದ್ದುಕೊಂಡು ಅವ್ರ ಕ್ಯಾರೆಕ್ಟರ್ನಲ್ಲಿ ಏನೇ ಮಾಡಿದರೂ ಅವ್ರ ಮೂಲ ಆತ್ಮಸ್ವರೂಪ ಇದೆಯೇ ಅದನ್ನು ನೋಡೋದ್ರಿಂದ ಬಾಬಾ ಹೇಳ್ತಾರ ಇದೇ ಸತ್ಯ ಪರೋಪಕಾರಿಯಾಗಿದೆ. ಅವ್ಯಕ್ತ ಇಶಾರೆ: ಸಹಜ ಯೋಗಿ ಬನ್ನಾ ಹೇ ತೋ ಪರಮಾತ್ಮ ಪ್ಯಾರ್ ಕೆ ಅನುಭವಿ ಬನೋ. ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗ್ರಿ. जो बच्चे परमात्मा प्यार में सदा लवलीन खोए हुए रहते, उनकी झलक फलक अनुभूति की किरणें इतनी शक्तिशाली होती जो कोई भी समस्या समीप आना तो दूर लेकिन आंख उठाकर भी देख नहीं सकते. ಬಾಬಾ ಹೇಳ್ತಾರೆ, ಯಾರು ಪ್ರೀತಿಯಲ್ಲಿ ಭಗವಂತನ ಸ್ನೇಹದಲ್ಲಿ ಲವಲೀನ್ ಇರ್ತಾರೆ, ಮುಳುಗಿರ್ತಾರೆ, ಅಂಥವ್ರು ಹೊಳಪ ಅವರ ಒಂದು ಫಲಕ್ ಅವ್ರ ಚೆಹರ ಈ ರೀತಿ ಅನುಭೂತಿ ಮಾಡಿಸ್ತದ. ಈ ಕಿರಣಗಳಿಂದ ಶಕ್ತಿಶಾಲಿಯಾಗಿರ್ತಾವಲ್ಲ, ಅವ್ರ ಹತ್ರ ಯಾವುದೇ ಸಮಸ್ಯೆ ಸಮೀಪ ಬರೋದಂತೂ ದೂರ ಕಣ್ಣೆತ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಉನ್ಹೇ ಕಭಿ ಭಿ ಕಿಸಿ ಭಿ ಪ್ರಕಾರ ಕಿ ಮೆಹನತ್ ಹೋಯಿ ನೈ ಸಕ್ತಿ. ಅವರಿಗೆಂದಿಗೂ ಯಾವುದೇ ಪ್ರಕಾರದ ಪರಿಶ್ರಮ ಅನಿಸೋದೇ ಇಲ್ಲ. ಅಂದರೆ ಸತ್ಯ ಪ್ರೇಮದ ನಿರಾಕಾರಿ ಸ್ಥಿತಿಯ ಅವಿನಾಶಿ ಪ್ರೇಮದ ಅನುಭವ ಮಾಡುವಂತಹ ಆತ್ಮಗಳಿಗೆ ಕ್ಯಾರೆಕ್ಟರ್ ಒಳಗೆ ಈ ನಾಟಕದಲ್ಲಿ ಏನೇ ನಡೆದರೂ ಕೂಡ ಅದು ಅವರಿಗೆ ಪರಿಶ್ರಮ ಅಂತ ಅನಿಸೋದಿಲ್ಲ. ಕೇವಲ ಒಂದು ನಾಟಕದ ರೂಪದಲ್ಲಿ ಅವರಿಗೆ ಗೋಚರ ಆಗ್ತದೆ. ಓಂ ಶಾಂತಿ.